ಹೇಳ್ತಾರೆ, ನಿದ್ದೆಗಣ್ಣಲ್ಲಿ ಹೇಳ್ದಂಗೆ ಹೇಳ್ತಿರ್ತಾರೆ ಅಷ್ಟೇ. ಬಾಲಕೃಷ್ಣ ಅವರ ಅವತ್ತೇನು ಬಾಯಿಗೇನು ಬಾಳೆಹಣ್ಣು ಇಟ್ಕೊಂಡಿದ್ರ. 100% ರೈತರು ಕೃಷಿ ಜಮೀನನ್ನ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು. ಸ್ಟೇಟ್ಮೆಂಟ್ ನಿಜಾನ ಅದು? ಕುಮಾರ್ಗೆ ಪ್ರಶ್ನೆ ಮಾಡ್ತೀನಿ, ಖಾಲಿ ಮಾಡಿಸಿದ್ರಿ, ಅವರೆಲ್ಲ ಬೀದಿ ಪಾಲಾಗವ್ರೆ. ರೈತರನ್ನ ವಿರೋಧ ಮಾಡಿಕೊಂಡು ಯಾವ ಸರ್ಕಾರಗಳು ಉಳಿದಿರಲ್ಲ. ಶಿವಕುಮಾರ್ ಸಾಹೇಬರು ದೇವೇಗೌಡನ ಕೂಸು ಅಂತಾರಲ್ಲ, ದೇವೇಗೌಡನ ಕೂಸು ಇದೇ ಕುಮಾರಸ್ವಾಮಿಯವರು 2006ರಲ್ಲಿ ಅಕ್ವೇರ್ಗೆ 5 ಟೌನ್ಶಿಪ್ ಮಾಡಿದ್ರು. 5 ಟೌನ್ಶಿಪ್ನಲ್ಲಿ ಯಾರು ಬೇಡ ಅಂದ್ರೆ ನಾವು ಇಲ್ಲಿ ಬೇಡ ಅಂದ. ಆವಾಗ ಇದೇ ಡಿ ಕೆ ಶಿವಕುಮಾರು ಹಾಲಿ MLA ಮಿಸ್ಟರ್ ಬಾಲಕೃಷ್ಣ ಅವರವರು ಬಂದು ನಮಗೆ ಸಪೋರ್ಟ್ ಮಾಡಿ, ಯಾಕ್ರಿ ಬಂಜರು ಭೂಮಿ ಅಂದರೆ ಅಡಿಕೆ ಅದೇ ತಂಗದೆ ಎಲ್ಲ ಅದೇ ಅಂತ ಇದೇ ಬಾಲಕೃಷ್ಣ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿ ಗಲಾಟೆ ಮಾಡಿ ಬಿಡಿಸಿದ್ರು. ಅವತ್ತು 30 ಲಕ್ಷ ಪ್ರಾಜೆಕ್ಟ್ ಮಾಡಿದರೆ 30 ಎಕರೆ ಜಮೀನು ಬರೋದು ಸ್ವಾಮಿ. ಏನ ಟೌನ್ಶಿಪ್ ಮಾಡಿದ್ರು ಅಂದ್ರೆ ಇವತ್ತು ಕುಬೇರ ಕಂಡ್ರೆ ರೈತರು. ಡಿ ಕೆ ಶಿವಕುಮಾರ್ ಸಾಹೇಬರು ನಿಂತ್ಕೋಬೇಕು ರಿಯಲಿ ಜೋಕ್ಸ್ ಅಲ್ಲ. ಈಗಾಗಲೇ ನಮ್ಮ ಸ್ನೇಹಿತರುಗಳು ಇಲ್ಲಿ ವಾಸ್ತವಾಂಶ ವಿಚಾರಗಳನ್ನೆಲ್ಲ ತಿಳಿಸೋರೆ ತಮಗೆ. ಈಗ ಬೆಂಗಳೂರು ಅಭಿವೃದ್ಧಿ ಮಾಡಬೇಕು ಅಂತನೇ 20 ವರ್ಷದಲ್ಲಿ ಅರ್ಕಾವತಿ ಲೇಔಟು, ವಿಶ್ವೇಶ್ವರಯ್ಯ ಲೇಔಟು, ಮತ್ತು ಸೂರ್ಯ ಸಿಟಿ, ಮತ್ತು ಯಾವುದು ಬನಶಂಕರಿ ಎಣ್ಣೆ ಅಂತ ಕೆಂಪೇಗೌಡ ಲೇಔಟು, ಈ ಲೇಔಟ್ಗಳನ್ನೆಲ್ಲ ಸುಮಾರು ಬೆಂಗಳೂರು ಸುತ್ತ 60,000 ಎಕರೆ ಈಗಾಗಲೇ 20 ವರ್ಷದಲ್ಲೇ ಅಕ್ವೈರ್ ಮಾಡಿ ಬಿಟ್ಕೊಂಡಿದ್ದೀರಾ. ಅಲ್ಲೇ ಅಭಿವೃದ್ಧಿ ಪಡಿಸದೇ ಇರೋದು, ಅಲ್ಲೇ ಮೂಲಭೂತ ಸೌಕರ್ಯ ಕೊಡದೇ ಇರೋದು. ಇನ್ನು ಬೈರ್ಮಂಗ್ಲ ಮತ್ತು ಈ ಕಂಚಗಾನಹಳ್ಳಿ ಪಂಚಾಯತಿನಲ್ಲಿ ಅಭಿವೃದ್ಧಿ ಪಡಿಸೋಕೆ ಬರ್ತಾ ಇದ್ದೀರಲ್ಲ, ಯಾವ ರೀತಿ ಅಭಿವೃದ್ಧಿ ಪಡಿಸ್ತೀರಾ ಅಂತ ತಮ್ಮನ್ನು ಕೇಳ್ಬೋದಾ ಅಂತ ನಾನು ಡಿ ಕೆ ಶಿವಕುಮಾರ್ಗೆ ಪ್ರಶ್ನೆ ಮಾಡ್ತೀನಿ. ಅಲ್ಲಿ ಜನಕ್ಕೆ ಈಗ ಭೂಮಿ ಕಿತ್ಕೊಳ್ಳುವಾಗ ನಾವು ಉದ್ಯೋಗ ಕೊಡ್ತೀವಿ, ಮನೆಗೆ ದುಡ್ಡು ಕೊಡ್ತೀವಿ, ಅಲ್ಲಿ ರೈತರನ್ನ ಏನು ಎಲ್ಲರಿಗೂ ವಸತಿ ಕೊಡ್ತೀವಿ ಅಂತ ಎಲ್ಲ ಹೇಳಿದ್ರಲ್ಲ, ಎಷ್ಟು ಜನಕ್ಕೆ ವಸತಿ ಕೊಟ್ಟಿದ್ದೀರಿ, ನಿವೇಶನ ಕೊಟ್ಟಿದ್ದೀರಿ, ಅವ್ರನ್ನೆಲ್ಲ ಖಾಲಿ ಮಾಡಿಸಿದಿರಿ, ಅವರೆಲ್ಲ ಬೀದಿ ಪಾಲಾಗವ್ರೆ. ಕೆಲವರು ಭಿಕ್ಷೆ ಬೇಡ್ತವ್ರೆ, ಕೆಲವರು ದುಡ್ಡು ಕಳ್ಕೊಂಡು ವಯಸ್ಸಾಗಿರೋಂಥವ್ರನ್ನ ತಂದೆ ತಾಯಿನ ವೃದ್ಧಾಶ್ರಮಗಳಿಗೆ ಸೇರಿಸವ್ರೆ. ಈಗ ತಾವೇನು ಮಾಡಕ್ಕೆ ಕೊಟ್ಟಿದ್ದೀರಿ ಸ್ವಾಮಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ? 2006ರಲ್ಲಿ ಕುಮಾರಸ್ವಾಮಿ ಅವರು ಟೌನ್ಶಿಪ್ ಮಾಡಬೇಕು ಅಂದಾಗ ಇದೇ ನಿಮ್ಮ ಪಕ್ಕದ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ವಿರೋಧ ವ್ಯಕ್ತಪಡಿಸಿದ್ರು. ಈಗ ಅದು ಆಡಿಯೋ ವೈರಲ್, ವಿಡಿಯೋ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನು ಹೇಳ್ತೀರಾ ಅದಕ್ಕೆ? ಈಗ ಬಾಲಕೃಷ್ಣ ಅವರು ಅವತ್ತು ಎಲ್ಲಿದ್ರು? JDSನಲ್ಲೇ ಇದ್ರಲ್ಲ. ಬಾಲಕೃಷ್ಣ ಅವರು ಅವತ್ತೇನು ಬಾಯಿಗೇನು ಬಾಳೆಹಣ್ಣು ಇಟ್ಕೊಂಡಿದ್ರ? ಬಾಲಕೃಷ್ಣ ಅವರು ಅವತ್ತೇನು ಈ ಪ್ರಾಜೆಕ್ಟ್ ಬೇಡ ಅಂತ ಅಂದ್ಬಿಟ್ಟು ಹೇಳ್ಬೇಕಾಯ್ತು, ಅವತ್ತೇ ಕೇಳಲಿಲ್ಲ, ಇವತ್ತು ಹೇಳೋ ಅಂಥವ್ರು. ಬಾಲಕೃಷ್ಣ ಅವ್ರಿಗೆ ನಾವು ಪ್ರಶ್ನೆ ಕೇಳೋದೇನು ಅಂತಂದರೆ, ಇದೇ ಬೈರ್ಮಂಗ್ಲ ಸರ್ಕಲ್ನಲ್ಲಿ ಬಾಲಕೃಷ್ಣ ಅವರು ಬರಲಿ, ಮಂಜು ಅವರು, ಮಾಜಿ ನಮ್ಮ MLA ಮಂಜು ಅವರು ಬರಲಿ, ಒಂದು ಕಡೆ ಅವ್ರನ್ನ ಕುಣ್ಸೋಣ, ಬಾಲಕೃಷ್ಣ ಕುಣ್ಸೋಣ, ವೋಟಿಂಗ್ ಆಗಲಿ. ಯಾರ ಕಡೆ ರೈತರು ಸಪೋರ್ಟ್ ಆಯ್ತಿದೆ, ಹೆಚ್ಚಿಗೆ ಯಾರು ರೈತರನ್ನ ವಿರೋಧ ಮಾಡಿಕೊಂಡು ಯಾವ ಸರ್ಕಾರಗಳು ಉಳಿದಿರಲ್ಲ, ಈಗ ವೋಟಿಂಗ್ ಥರ ಮಾಡಿಬಿಡೋಣ. ಮಂಜಣ್ಣನಿಗೆ ಎಷ್ಟು ಓಟ್ ಬೀಳ್ತಿದೆ, ಭೂಸ್ವಾಧೀನ ಬೇಕು ಅನ್ನೋರು 8 ಜನ, ಬೇಡ ಅನ್ನೋರು 8 ಜನ ಅಂತ ನೀವು ತಮ್ಮ ಮಾಧ್ಯಮದಲ್ಲೇ ಬೇಕಾದ್ರೆ ಇದು ಮಾಡೋ ತೀರ್ಮಾನ ಮಾಡ್ಬೋದು ಅಂತಿಮವಾಗಿ. 80% ರೈತರು ಕೃಷಿ ಜಮೀನನ್ನ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು. ಸ್ಟೇಟ್ಮೆಂಟ್ ನಿಜಾನ ಅದು? ಸ್ವಾಮಿ, ಅವರು ಪ್ರತಿಯೊಂದು ದಿವಸನೂ ಅವ್ರು ಸ್ಟೇಟ್ಮೆಂಟ್ ಕೊಡುವಾಗ ಒಂದಕ್ಕೊಂದು ಅಂತರ ಯಾವುದೂ ಮೊದಲಿಂದನೂ ಅವ್ರು ಹೇಳ್ಕೊಂಬಂದವ್ರೆ. ನೆನ್ನೆ ಏನು ಹೇಳಿದ್ದೀನಿ, ಇವತ್ತೇನು ಹೇಳಿದ್ದೀನಿ, ನಾಳೆ ಏನು ಹೇಳ್ತೀನಿ ಅನ್ನೋದು ಗೊತ್ತೇ ಇಲ್ಲ. ಅವರು ಮೊಪ್ಪರ್ನಲ್ಲಿ ಅಂದರೆ ಯಾವುದೋ ಒಂದು ಏನು ಹೇಳ್ತಾರೆ, ನಿದ್ದೆಗಣ್ಣಲ್ಲಿ ಹೇಳ್ದಂಗೆ ಹೇಳ್ತಿರ್ತಾರೆ ಅಷ್ಟೇ. ಅವ್ರ ಮಾತಿಗೆ ಯಾರೂ ಬೆಲೆ ಕೊಡೋಕ್ಕಾಗಲ್ಲ. ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ತೀವಿ. ಜೊತೆಗೆ ತಮ್ಮ ಮಾಧ್ಯಮದಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ನಮ್ಮ ಯಾವ ಎಲ್ಲ ಜನಾಂಗದ ಮಠಾಧೀಶರುಗಳು ಯಾಕೆ ನಮ್ಮ ರೈತರ ಸಂಘದ ಸಹಾಯಕ್ಕೆ ಬರ್ತಾ ಇಲ್ಲ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಕಲಾವಿದರು, ಎಲ್ಲ ಕಲಾವಿದರು ಬರ್ಬೋದು, ಯಾಕೆ ಅವರನ್ನು ಬರೋಕ್ಕೆ ಯಾಕೋ ನಿರುತ್ಸಾಹ ತೋರಿಸ್ತವ್ರೆ. ಜೊತೆಗೆ ಏನು ಪರಿಸರ ಪ್ರೇಮಿಗಳವ್ರೆ, ಈ ಒಂದು ಪರಿಸರ ಸಂಪತ್ತು ಏನೈತೆ, ಪ್ರಕೃತಿ ಸಂಪತ್ತು, ಇದೆಲ್ಲ ನೋಡಿ ಆದರೂ ನಮ್ಮ ರೈತರ ಸಂಘಕ್ಕೆ ಸಹಾಯ ಮಾಡೋಕ್ಕೆ ಬರ್ಬೋದು, ಬೆಂಬಲ ನಮಗೂ ಸೂಚಿಸ್ಬೋದು. ಏನು ನಮ್ಮ ದೇಶದ ಡೆಲ್ಲಿಯಿಂದ ರೈತರುಗಳು ಏನೇನವ್ರೆ, ಎಲ್ಲ ರೈತರು, ಕರ್ನಾಟಕದ ಎಲ್ಲ ರೈತರುಗಳು, ರೈತ ಸಂಘಟನೆಯವರು, ಕನ್ನಡ ಪರ ಸಂಘಟನೆಯವರು, ದಲಿತರ ಪರ ಸಂಘಟನೆಯವರು ಎಲ್ಲರೂ ಕೂಡ ನಮ್ಮ ರೈತರ ಸಂಘಕ್ಕೆ ಸಹಕರಿಸ್ತವ್ರೆ. ಮುಂದೆ ನಾವು ಈ
ಏನು ವಿಧಾನಸೌಧ ಮುತ್ತಿಗೆ ಹಾಕಕ್ಕೂ ಹೊರಡ್ತೀವಿ. ಸುಮಾರು 15,000ದಿಂದ 20,000 ಜನ ಸೇರ್ತಾರೆ. ಹೋಗುವಾಗ ಏನಾದರೂ ಪೊಲೀಸ್ನವ್ರನ್ನ ಬಿಟ್ಟು ದಬ್ಬಾಳಿಕೆ ಮಾಡ್ಬೋದು, ರೈತರುಗಳಿಗೇನೋ ತೊಂದರೆ ಮಾಡ್ಬೋದು. ಯಾವುದೇ ಥರದಾದ ತೊಂದರೆಗಳೇನಾದರೂ ಆದರೆ ಇದೇ ಈ ಸರ್ಕಾರನೇ ನೇರ ಹೊಣೆ ಆಯ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆಗೆ 471 ದಿನದಿಂದ ನಾವು ಗಲಾಟೆ ಮಾಡ್ತಾ ಇದ್ದೀವಿ. 12/3/2025 ಇವರು ಪ್ರಿಲಿಮಿನರಿ ನೋಟಿಸ್ ಮಾಡಿದ್ರು. ಪ್ರಿಲಿಮಿನರಿ ನೋಟಿಸ್ ಹೆಂಗೆ ಮಾಡಿದ್ರು ಅಂದರೆ ಯಾರು ರೈತರಿಗೆ ಇಷ್ಟ ಇರೋಲ್ಲ, ಏನು ಮಾಡಲಿಲ್ಲ, ಬೀದಿಲಿ ಮನೆಯಲ್ಲಿ ಎಸ್ಕೋದ್ರು. ಇವ್ರು ಯಾವಾಗೂ DK ಶಿವಕುಮಾರ್ ಸಾಹೇಬರು ದೇವೇಗೌಡನ ಕೂಸು ಅಂತಾರಲ್ಲ, ದೇವೇಗೌಡನ ಕೂಸು ಇದೇ ಕುಮಾರಸ್ವಾಮಿಯವರು 2006ರಲ್ಲಿ ಅಕ್ವೇರ್ಗೆ 5 ಟೌನ್ಶಿಪ್ ಮಾಡಿದ್ರು. 5 ಟೌನ್ಶಿಪ್ನಲ್ಲಿ ಯಾರು ಬೇಡ ಅಂದ್ರೆ ನಾವು ಇಲ್ಲಿ ಬೇಡ ಅಂದ. ಆವಾಗ ಇದೇ DK ಶಿವಕುಮಾರು ಹಾಲಿ MLA ಮಿಸ್ಟರ್ ಬಾಲಕೃಷ್ಣ ಅವರವರು ಬಂದು ನಮಗೆ ಸಪೋರ್ಟ್ ಮಾಡಿ, ಯಾಕ್ರಿ ಆ ಬಂಜರು ಭೂಮಿ ಅಂದ್ರಿ, ಅಡಿಕೆ ಅದೇ ತಂಗದೆ ಎಲ್ಲ ಅದೇ ಅಂತ ಇದೇ ಬಾಲಕೃಷ್ಣ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿ ಗಲಾಟೆ ಮಾಡಿ ಬಿಡಿಸಿದ್ರು. ನಾವು ಸ್ವಾಮಿ ಬೇಡ, ನಮ್ಮ ಜಮೀನು ನಮ್ಮ ತಾತ ಮುತ್ತಾತ ಮರಿತಾತಿಂದ ಬೆಳ್ಕೊಬಂದಿರೋ ಜಮೀನು, ನಮ್ಮ ತಾತ ಮುತ್ತಾತಿಂದ ನಾವೇ ಅಲ್ಲಿ ಸಮಾಧಿ ಮಾಡಿ ನಾವು ಬೆಳಿಗ್ಗೆ ವರ್ಷ ಆಯಿತು ಅಂದ್ರೆ ಅವ್ರು ಪೂಜೆ ಮಾಡ್ತೀವಿ. ಅದನ್ನ ಹಾಳು ಮಾಡ್ಕೊಂಡು ಯಾಕೆ ಸರ್ ನಿಮಗೆ ಕರುಣೆ ಇರಲಿ ಅಂದ್ಬಿಟ್ಟು ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಅವರು ಧಾರಾಳವಾಗಿ ಜಮೀನು ಅಕ್ವೈರ್ ಮಾಡೋದು ಬಿಟ್ಬಿಟ್ರು. ಅಲ್ಲದಕ್ಕೆ ಅವತ್ತು 30 ಲಕ್ಷ ಪ್ರಾಜೆಕ್ಟ್ ಮಾಡಿದರು 1 ಎಕರೆಗೆ. ಅವತ್ತು 30 ಲಕ್ಷ ಪ್ರಾಜೆಕ್ಟ್ ಮಾಡಿದರೆ 30 ಎಕರೆ ಜಮೀನು ಬರೋದು ಸ್ವಾಮಿ. 1 ಎಕರೆ 1,20,000 ಸಿಗೋದು. ನಾನೇ ತಗೊಂಡಿದ್ದೀನಿ. ಆವತ್ತಿನ ಕಾಲದಲ್ಲಿ 2 ಎಕರೆ 1,20,000 ನಾನು ತಗೊಂಡಿದ್ದೀನಿ. ಮೇನ್ ರೋಡಲ್ಲೇ ತಗೊಂಡಿದ್ದೀನಿ. ಆ ಥರದಲ್ಲೇ ಅವತ್ತು ನಾವು ತಪ್ಪು ಮಾಡಿದ್ರೆ ಅವತ್ತೇನ ಟೌನ್ಶಿಪ್ ಮಾಡಿದ್ರು ಅಂದ್ರೆ ಇವತ್ತು ಕುಬೇರ ಕಂಡ್ರೆ ರೈತರು ಕುಬೇರರು. ಇವತ್ತು ಇದೇ DK ಶಿವಕುಮಾರ್ ಬಂದು ದೇವೇಗೌಡನ ಕೂಸು ಮಾಡಿದ್ದು ಅಂತಾರೆ. 2ನೇ ಪಾಯಿಂಟು, ಮೊನ್ನೆ 2023 ನಡೀತಾ ಇದೆ. 912 ಎಕರೆ ಅಕ್ವೈರ್ ಮಾಡಿದ್ರು. ಯಾರು? KADB ಅವರು ಅಕ್ವೈರ್ ಮಾಡಬೇಕಾದ್ರೆ ಜನಗಳದೆಲ್ಲ ಅಕ್ವೈರ್ ಮಾಡೋದು SPR ಗ್ರೂಪ್ ತಿಮ್ಮೇಗೌಡರದು 900 ಎಕರೆ, ಜನಗಳದು ಒಂದು 100 ಎಕರೆ. ಅದರಲ್ಲಿ ನಮ್ಮದು 3 ಎಕರೆ ಹೋಯಿತು. ನಾವು ತಗರಾಲಜಿ ಕೊಟ್ಟು ಇದೇ ಮೊದಲು DC ಅರ್ಚನಾ ಮೇಡಮ್ ಅಂತ ಇದ್ದರು. ನಾವು ಇಲ್ಲ ಬಿಡ್ತೀವಿ ಅಂದರು. ಗಲಾಟೆ ಮಾಡಿದೆವು, ಬಿಡದೆ ಹೋದ್ರು. ಆದರೆ ನಾವು ದುಡ್ಡು ತಗೋಬೇಕಾದ್ರೆ ಕಣ್ಣೆದ್ದು ನೀರು ಬಂದ್ಬಿಟ್ಟು 25% ಕಮಿಷನ್ ಕೊಟ್ಟು ಈ ಮರದ್ದು ಇನ್ನೂ GMC ಮಾಡಿ ಮರದ್ದು 3 ವರ್ಷ ಆಯ್ತು, ಇನ್ನೂ ತಗೊಳ್ಳಿಲ್ಲ. ಸಮಥಿಂಗ್ ಇಸ್ ಬೆಟರ್ ದನ್ ಕಾಸಿದ್ರೆ ಕಡ್ಲೆಲ್ದವ್ರು ನಡ್ಲೆ. ಈ ಕೆಲಸ ಮಾಡ್ಕೊಂಡು ಈ ಥರ ಮಾಡ್ತಾವ್ರೆ. ನಾವು ಯಾವುದೇ ಕಾರಣಕ್ಕೂ 471 ದಿನ ಗಲಾಟೆ ಮಾಡ್ತಾ ಇದ್ದೀವಿ. ಇದೇ ಸರ್ಕಾರ ಬಂದು ತಡೆಯಪ್ಪ, ನಿನ್ನ ಕಷ್ಟ ಏನು, ನಿನ್ನ ಸುಖ ಏನು ಅಂತ ಯಾವ ಸರ್ಕಾರನೂ ಕೇಳಲ್ಲ, ಏನೂ ಕೇಳಲ್ಲ. ನಾವು 80% ರೈತರು ಕೃಷಿ ಜಮೀನನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅಂತೇನು ಕೂಡ DK ಶಿವಕುಮಾರ್ ಅವರು ಮಾತನಾಡಿದ್ರು. ಅದು ನಿಜನಾ? ಅದು ಏನು ಇದು DK ಶಿವಕುಮಾರ್ ಅದು ಸದಾ ಸುಳ್ಳು ಸರ್, ಸದಾ ಸುಳ್ಳು. ನಾವು ಇದೇ ಜಮೀನಿಗೆ 8 ಸಲ ರೋಡ್ ತಡೆ ಮಾಡಿದ್ದೀವಿ. ಇಂಥ ಕೆಲಸ ಮಾಡಲಿಲ್ಲ. 16 ಸಲ ಮೀಟಿಂಗ್ ಮಾಡಿದ್ದೀವಿ. ಎಲ್ಲ ರೈತರ ಸಂಘದವರು ನಮಗೆ ಹಾಲಾಗಿ ನಿಂತು ಸಪೋರ್ಟ್ ಮಾಡಿದ್ದಾರೆ. ಆದರೂ ನಾವು DC ಸಾಹೇಬರಿಗೆ ಮನವಿ ಕೊಡೋಕೆ ಹೋಗಿದ್ದಾಗ ಇದೇ DC ಸಾಹೇಬರು 30 ಜನ ಒಂದು 10 ಜನ ಹೇಳಿದಲ್ಲ, 80% ಅಲ್ಲ 80% ಒಂದು 10% ಅಕ್ವೈರ್ ಆಗಲಿ ಅಂತ ಹೋದವ್ರಿಗೆ ಅವ್ರಿಗೆ AC ರೂಮ್ ಮೇಲೆ ಕುಂದಿಸ್ಕೊಂಡು ಸುಸ್ವಾಗತ. ಅದೇ ನಾವು ಅಕ್ವೈರ್ ಬೇಡ ಅಂತ 3 ವರ್ಷ 4 ಜನ DC ಆಫೀಸಾಗಿ ಹೋದಾಗ 140 ಪೋಸ್ಟನ್ನು ಜಾರಿ ಮಾಡಿ ನಮ್ಮ ಮೇಲೆ ಕೇಸ್ ಬುಕ್ ಮಾಡವ್ರೆ. ಇದು ಅವರು ಮಾನವೀಯತೆ ಗುಣ. ಈ ಹಾಲಿ ಚೀಫ್ ಮಿನಿಸ್ಟರ್ ಆಗಿರೋ DK ಶಿವಕುಮಾರ್ ಮತ್ತು DC ಮಾನವೀಯತೆ ಗುಣ. ಇದೇ ನಿರ್ಮಲಾನಂದ ಸ್ವಾಮಿ ಹೋದು, ಸ್ವಾಮಿ ನಮಗೆ ನಮ್ಮ ರೈತ ಜಮೀನು ಹೋಯ್ತಾ ಇದೆ ಕಾಪಾಡಿ ಅಂತ. ಇದೇ DCಗೆ ನಿರ್ಮಲಾನಂದ ಸ್ವಾಮೀಜಿ ಫೋನ್ ಮಾಡಿದ ತಕ್ಷಣ ಬಂದು ಕಾಲಿಗೆ ಬಿದ್ದರು. ಸ್ವಾಮಿ ಬಂದು ಚಕ್ಕಂತ ಕಾಲಿಗೆ ಬಿದ್ದುಬಿಟ್ರು. ಸ್ವಾಮಿ ಹಿಂಗೆ ನಿಂತ್ಕೊಂಡ್ರು. ಸ್ವಾಮಿ ನಾನು ಏನು ಮಾಡೋದು, ನೀ ಏನು ಮಾಡ್ತೀಯಪ್ಪ ಇವಾಗ ರೈತರಿದ್ರು ಅಂತ ಕೇಳಿದ್ರು. ಸ್ವಾಮಿ ನಾನು ಏನು ಮಾಡೋದು, DK ಶಿವಕುಮಾರ್ ಸಾಹೇಬರು ನಿಂತ್ಕೋಬೇಕು. ರಿಯಲಿ ಜೋಕ್ಸ್ ಅಲ್ಲ. ಅವ್ರ ಸರ್ಕಾರ ಏನದು ಅದು ಅವ್ರು ಏನು ಹೇಳ್ತಾರೆ ಅದು ಕೇಳಬೇಕು ಸ್ವಾಮಿ. ಇದು ನಾನು ಎತ್ತಗಣೆ ಮಾಡ್ಬಿಡ್ತಾರೆ. ಈ ಮಟ್ಟದೇ ಅವರು ಇವಾಗೂ DC ಈ ಮಟ್ಟದೇ ಅವರೇ. ನಮ್ಮ ಜನಗಳನ್ನ ಕಷ್ಟ ನೋಡ್ತಾರೆ. 4 ಜನಗಳ್ದ ದಣಿ ಅವರು. 4 ತಾಲೂಕು ಮಾಗಡಿ, ಚನ್ನಪಟ್ಟಣ, ಕನಕಪುರ, ರಾಮನಗರ ತಾಲೂಕು ದಣಿ ಒಬ್ಬ DC. ಆದರೂ ಒಬ್ಬ DCಯಾಗಿ ಗುರುತಿಸ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರನ್ನ DC ಅಂತ ಯಾರೂ ಹೇಳಲ್ಲ. ಒಂದು 10% ಜನ ಹೋದ್ರೆ ಅವ್ರನ್ನ ಸುಸ್ವಾಗತ ಮಾಡ್ತಾರೆ. ರೈತರ ಕಷ್ಟವನ್ನು ಕೇಳುವಂಥವ್ರು ಯಾರು? ಹಾಗಾದರೆ ರೈತರ ನೋವನ್ನು ಕೇಳುವಂಥವ್ರು ಯಾರು? ಹಾಗಾದರೆ ಯಾರೂ ಇಲ್ಲ ಸ್ವಾಮಿ. ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ. ಈಗ ರೈತ ಸಂಘದವರು ಮತ್ತು ಇವರು ಕುಮಾರಸ್ವಾಮಿ ಅವರು ಇವರೆಲ್ಲ ಬಂದು ಏನೋ ನಮ್ಮ ಕಷ್ಟಕ್ಕೆ ಬರ್ತೀವಿ ಕಣಪ್ಪ, ನಾವು ಅವತ್ತು ತಪ್ಪು
ಮಾಡಿಬಿಟ್ಟು ಏನೋ ಮಾಡ್ಬಿಟ್ಟು ನಿಮ್ಮ ಕಷ್ಟಕ್ಕೆ ಆಲಿಸ್ತಾ ಇದ್ದೀವಿ ಅಂತ ಇದೇ ಕುಮಾರಸ್ವಾಮಿಯವರು ಎ ಮಂಜು ಅವರೆಲ್ಲ ನಮಗೆ ಆಲ್ರೆಡಿ ಆಮೇಲೆ ರೈತರ ಸಂಘ ಸಂಯುಕ್ತ ಕರ್ನಾಟಕ ಇರ್ಬೋದು, ರೈತರ ಸಂಘ ಇರ್ಬೋದು, ಕನ್ನಡ ಪರ ಸಂಘಟನೆ ಇರ್ಬೋದು, ಇವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, ಐಎನ್ಟಿಯುಸಿ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು.